ನಾಲ್ಕು ಗೋಡೆಗಳ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ? ಟಿಎಂಸಿ ಪಕ್ಷದಲ್ಲಿದ್ದಂತಹ ಖಜಾಂಚಿ ಅವರು ಬಿಸ್ವಾಸ್ ಒಂದು ಬಾಂಬ್ ಹಾಕಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಅಭಿಷೇಕ್ ಬ್ಯಾನರ್ಜಿ ಇನ್ನಿಲ್ಲದಂತಹ ಟಾರ್ಚರ್ ಕೊಟ್ಟಿದ್ದಾರೆ. ಆಕೆಯ ಮೇಲೆ ದೈಹಿಕ ಹಲ್ಲೆ ಕೂಡ ಮಾಡಿದಿರುತ್ತೆ ಅಭಿಷೇಕ್ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿಯವರ ಖಾಸಗಿ ಬದುಕಿನ ಕೆಲವೊಂದಷ್ಟು ರಹಸ್ಯಗಳು ಅಭಿಷೇಕ್ ಬ್ಯಾನರ್ಜಿಗೆ ಗೊತ್ತಿತ್ತು. ಮನೆಯಲ್ಲಿ ತನ್ನ ಸೋದರಳಿಯನಿಂದ ಒದೆ ತಿಂತಾ ಇದ್ದ. ಇದನ್ನು ನಂಬೋಕ್ಕಾಗತ್ತಾ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಕಣ್ಣಿಗೆ ಕಾಣುವಂಥ ಬದಲಾವಣೆಗಳು ಏನಾಗ್ತಿವೆ ಅನ್ನೋದನ್ನು ನಾವು ನಿತ್ಯ ನಿಮಗೆ ತೋರಿಸ್ತಾನೆ ಇದ್ದೀವಿ. ಪ್ರತಿ ವಿಡಿಯೋದಲ್ಲೂ ಅದನ್ನು ನಾನು ನಿಮಗೆ ಹೇಳ್ತಾನೆ ಇದ್ದೀನಿ. ಆದರೆ ಇವತ್ತು ಕಣ್ಣಿಗೆ ಕಾಣದೇ ಇರುವಂಥ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ರಹಸ್ಯ ವಿದ್ಯಮಾನಗಳು ನಾಲ್ಕು ಗೋಡೆಗಳ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಒಂದು ಆಘಾತಕಾರಿ ಸುದ್ದಿ ಅಂತಂದರೆ, ಅಭಿಷೇಕ್ ಬ್ಯಾನರ್ಜಿ ಏನಿದ್ದಾರೆ, ಏನು ಮೊನ್ನೆ ಟಿ ಎಮ್ ಸಿಯಿಂದ ಸಸ್ಪೆಂಡ್ ಆದರು, ಅವರು ಮಮತಾ ಬ್ಯಾನರ್ಜಿಯವರಿಗೆ ಇನ್ನಿಲ್ಲದ ಹಾಗೆ ಟಾರ್ಚರ್ ಕೊಡ್ತಾ ಇದ್ರು ಅನ್ನೋದು ಈಗ ನಾನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಒಂದಷ್ಟು ವಿದ್ಯಮಾನಗಳು. ಏನಿದು ಇನ್ಸೈಡ್ ಸ್ಟೋರಿ ಏನು? ಇದನ್ನು ಹೇಳೋಕೆ ಮುಂಚೆ ಒಂದು ವಿಡಿಯೋ ವೈರಲ್ ಆಗ್ತಿದೆ ಸ್ನೇಹಿತರೆ. ಆ ವಿಡಿಯೋ ಒಂದನ್ನು ನೋಡ್ಕೊಂಡು ಬಂದ್ಬಿಡಿ. ನೋಡಿದ್ರಲ್ಲ, ಈ ವಿಡಿಯೋ ಎಷ್ಟು ಸಿಂಬಾಲಿಕ್ ಆಗಿದೆ ನೋಡಿ. ಆ ಎರಡೂ ನಾಯಿಗಳು ಕಚ್ಚಾಡ್ತಿರೋದು ಆ ಟಿ ಎಮ್ ಸಿ ಬಾವುಟಕ್ಕೆ. ಎಷ್ಟೊಂದು ರೆಲೆವೆಂಟ್ ಅಲ್ವಾ? ಇದು ಪಶ್ಚಿಮ ಬಂಗಾಳದಲ್ಲೇ ಕಂಡು ಬಂದಿರುವಂತಹ ದೃಶ್ಯ. ನಿಜವಾದ ಟಿ ಎಮ್ ಸಿ ಯಾರು, ಅಸಲಿ ಟಿ ಎಮ್ ಸಿ ಯಾರು ಅಂತ ಏನೆಲ್ಲ ಕಚ್ಚಾಟಗಳು ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ, ಅದರ ಸಾಂಕೇತಿಕ ದೃಶ್ಯ ಇದು. ಈ ಸಾಂಕೇತಿಕ ದೃಶ್ಯದ ಮುಂದುವರಿದ ಭಾಗವೇ ಈಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ಇನ್ಸೈಡ್ ಸ್ಟೋರಿ. ನಿಮಗೆಲ್ಲ ಗೊತ್ತೇ ಇದೆ, ಟಿ ಎಮ್ ಸಿ ಒಡೆದು ಹೋಯಿತು. ನಮ್ಮದೇ ಅಸಲಿ ಟಿ ಎಮ್ ಸಿ ಅಂತ ಎರಡೂ ಬಣಗಳು ಕ್ಲೈಮ್ ಮಾಡ್ತಾ ಇವೆ. ರಿತಬ್ರತ ಬ್ಯಾನರ್ಜಿಯವರ ನೇತೃತ್ವದಲ್ಲಿ 60 ಶಾಸಕರು ಬೇರೆ ಹೋದರು. NCPI ಅನ್ನುವಂಥ ಒಂದು ಸಣ್ಣ ಪಕ್ಷದಲ್ಲಿ ವಿಲೀನ ಆದರು. ಮಮತಾ ಬ್ಯಾನರ್ಜಿಯವರನ್ನೇ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕ್ಬಿಟ್ರು. ಅರೂಪ್ ರಾಯ್ ಅಂತ ಒಬ್ಬ ಹೊಸ ಅಧ್ಯಕ್ಷನನ್ನು ನೇಮಕ ಮಾಡಿಬಿಟ್ರು. ನಮ್ಮದೇ ನಿಜವಾದ ಟಿ ಎಮ್ ಸಿ ಅಂತ. ಇದರ ಮುಂದುವರಿದ ಭಾಗವಾಗಿ ಟಿ ಎಮ್ ಸಿ ಪಕ್ಷದಲ್ಲಿದ್ದಂತಹ ಖಜಾಂಚಿ ಅವರು ಬಿಸ್ವಾಸ್, ಅವರು ಬಂಡಾಯಗಾರರ ಗುಂಪನ್ನು ಸೇರ್ಕೊಂಡ್ಬಿಟ್ರು. ಖಜಾಂಚಿ ಅಂದರೆ ಎಷ್ಟು ಮಹತ್ವದ್ದಿರುತ್ತೆ ಹುದ್ದೆ ನೀವು ಲೆಕ್ಕ ಹಾಕೊಳ್ಳಿ. ಯಾಕೆ ಅಂತಂದರೆ ಟಿ ಎಮ್ ಸಿ ಪಕ್ಷದಲ್ಲಿ 100 ಕೋಟಿ ಫಂಡ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಖಜಾಂಚಿ ಒಂದು ಬಾಂಬ್ ಹಾಕಿದ್ದಾರೆ. ಅದೇ ಈಗ ನಾನು ಹೇಳೋದಕ್ಕೆ ಹೊರಟಿರುವಂತಹ ಇನ್ಸೈಡ್ ಸ್ಟೋರಿ. ಆ ಇನ್ಸೈಡ್ ಸ್ಟೋರಿ ಹೇಳೋದಕ್ಕೆ ಮುಂಚೆ ಈ ಖಜಾಂಚಿ ಟಿ ಎಮ್ ಸಿಯ ಫಂಡ್ ಮೇಲೆ ಹೇಗೆ ಕಣ್ಣಿಟ್ರು ಅನ್ನೋದನ್ನು ಒಂದಷ್ಟು ನಿಮಗೆ ಹೇಳ್ತೇನೆ. ಬಂಡಾಯಗಾರರು ಮಮತಾ ಬ್ಯಾನರ್ಜಿಯವರಿಂದ ಬೇರೆ ಆದ ತಕ್ಷಣ ಈ ಖಜಾಂಚಿ ಅರೂಪ್ ಬಿಸ್ವಾಸ್ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ನಾನು ಪಕ್ಷದ ಖಜಾಂಚಿ ಇದ್ದೀನಿ, ಈಗ ಪಕ್ಷ 2 ಹೋಳಾಗ್ಬಿಟ್ಟಿದೆ, ನಾಯಕತ್ವದ ಒಂದು ಬಿಕ್ಕಟ್ಟು ಉಂಟಾಗ್ಬಿಟ್ಟಿದೆ, ಹಾಗಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಿ ಅಂತ ಎಲ್ಲ ಬ್ಯಾಂಕ್ಗಳಿಗೂ ಲೆಟ್ರ್ ಕೊಟ್ಬಿಟ್ರು. ಇವರು ಮಿಸ್ಟರ್ ಖಜಾಂಚಿ, ಹಿಂದೆಯೂ ಇವರೇ ಖಜಾಂಚಿ ಆಗಿದ್ದರು, ಈಗ ಇವರು ಬಂಡಾಯಗಾರರ ಗುಂಪಿನಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಎಲ್ಲ ಗೊತ್ತು, ಎಷ್ಟು ಹಣ ಇದೆ, ಎಷ್ಟು ಹಣ ಬಂತು, ಹೇಗೆ ಬಂತು ಎಲ್ಲ. ಸುಮಾರು 400 ಕೋಟಿ, 500 ಕೋಟಿ, 675 ಕೋಟಿ ಹೀಗೆಲ್ಲ ಹೇಳ್ತಾರೆ. ಇಷ್ಟೊಂದು ಹಣ ಟಿ ಎಮ್ ಸಿಯ ಬ್ಯಾಂಕ್ ಖಾತೆಗಳಲ್ಲಿವೆ. ಪ್ರಮುಖವಾಗಿ 3 ಬ್ಯಾಂಕ್ ಖಾತೆಗಳು. ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಒಂದು NGO, ಅವರು ಮಾಡಿದಂಥ ಒಂದು ಅಧ್ಯಯನದ ಪ್ರಕಾರ ಇಡೀ ದೇಶದಲ್ಲಿ ಅತಿ ಹೆಚ್ಚು ಫಂಡ್ ಇರುವಂತಹ ಪ್ರಾದೇಶಿಕ ಪಕ್ಷ ಅಂತಂದರೆ ಅದು ತೃಣಮೂಲ್ ಕಾಂಗ್ರೆಸ್ ಪಕ್ಷ. ಇದು ವಾಸ್ತವವೂ ಹೌದು. ಆದರೆ ಇದು ವರ್ಷಗಳಷ್ಟು ಕಾಲ ಆಡಳಿತ ಮಾಡಿದವ್ರಿಗೆ ಫಂಡ್ ರೈಸ್ ಮಾಡೋದು ಕಷ್ಟ ಆಗಿರಲಿಲ್ಲ. ಹಾಗಾಗಿ ಈಗ ಆ ಬ್ಯಾಂಕ್ ಖಾತೆಗಳು ಸೀಸ್ ಆಗಿಬಿಟ್ಟಿವೆ. ಡೆಬಿಟ್ ಫ್ರೀಸ್ ಅಂತ. ಆ ಖಾತೆಯಿಂದ ಯಾರೂ ಹಣ ತೆಗಿಯೋಕ್ಕಾಗಲ್ಲ.
ಈ ಮಧ್ಯದಲ್ಲಿ ಒಂದು 10 ಜನ ಬಂಡಾಯ ಶಾಸಕರು ವಿಧಾನನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು, ಈ ಬ್ಯಾಂಕ್ ಖಾತೆಗಳಲ್ಲಿರುವ ಹಣ ಅಕ್ರಮವಾಗಿ ಪಡೆದಿದ್ದು, ಅಧಿಕಾರ ದುರುಪಯೋಗ ಮಾಡಿ ದೌರ್ಜನ್ಯ ಎಸಗಿ ಪಡೆದಂತಹ ಈ ಹಣ ಈಗ ಬ್ಯಾಂಕ್ ಖಾತೆಗಳಲ್ಲಿದೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಅವರೊಂದಷ್ಟು ಜನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಂಡಾಯ ಶಾಸಕರು. ಈ ಕಡೆ ಮಮತಾ ಬ್ಯಾನರ್ಜಿಯವರ ಗುಂಪು ಹೊಸ ಖಜಾಂಚಿನ ನೇಮಕ ಮಾಡಿದೆ, ಸುಭಾಷಿಷ್ ಚಕ್ರವರ್ತಿ ಅಂತ. ಅವ್ರ ಮುಖಾಂತರ ನ್ಯಾಯಾಲಯಕ್ಕೆ ಈಗ ಹೋಗಿದ್ದಾರೆ ಮಮತಾ ಬ್ಯಾನರ್ಜಿಯವರ ಗುಂಪು. ಏನು, ಆದಷ್ಟು ಬೇಗ ಬ್ಯಾಂಕ್ ಸೀಸ್ ಆಗಿರೋದನ್ನು ರಿಲೀಸ್ ಮಾಡಿ ನಾವು ಪಕ್ಷವನ್ನು ನಡೆಸಬೇಕು ಅಂತ. ಆದರೆ ನ್ಯಾಯಾಲಯದಲ್ಲಿ ನೀವು ಹೇಳ್ದಂಗೆ ಎಲ್ಲ ಆಗಲ್ಲ, ಆದಷ್ಟು ಬೇಗ ಅನ್ನೋದೆಲ್ಲ ಇಲ್ಲ, ನಾವು ಯಾವಾಗ ಕರಿತೀವಿ ಆವಾಗ ಬನ್ನಿ ಅಂಥೇಳಿ ಅವರ ಅರ್ಜಿಯನ್ನು ವಜಾ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಇದು ನ್ಯಾಯಾಲಯದಲ್ಲೇ ಉಳಿಯುವಂಥ ಸಾಧ್ಯತೆ ಹೆಚ್ಚು. ಯಾವ ಬಣಕ್ಕೆ ಈ ಹಣ ಸಿಗುತ್ತೆ ಅನ್ನೋದು ಈಗ ಕುತೂಹಲಕರವಾದಂಥ ಅಂಶ. ಇಷ್ಟೆಲ್ಲ ಬ್ಯಾಂಕ್ ಖಾತೆಗಳ ಫಜೀತಿಗೆ ಕಾರಣವಾದಂತಹ ಅರೂಪ್ ಬಿಸ್ವಾಸ್, TMCಯ ಖಜಾಂಚಿ, ಅವರೇ ನಾನು ಆರಂಭದಲ್ಲಿ ಹೇಳಿದಂತಹ ಇನ್ಸೈಟ್ ಸ್ಟೋರಿ ಅನ್ನುವಂಥ ಒಂದು ಬಾಂಬನ್ನು ಹಾಕಿತ್ತು. ಬಂಗಾಳದ ರಾಜಕೀಯ ವಲಯದಲ್ಲಿ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಕರ್ನಾಟಕದಲ್ಲಿ ಹೇಗಾಗ್ತಿದೆ, ಅಡ್ಡ ಮತದಾನ ಮಾಡಿದವರು ಯಾರು ಅಂತ ಅಧಿಕೃತವಾಗಿ ಯಾವ ಪತ್ರಿಕೆಗಳು ಯಾವ ಮಾಧ್ಯಮಗಳು ಹೇಳ್ತಾ ಇಲ್ಲ. ಆದರೆ ಎಲ್ಲರಿಗೂ ಗೊತ್ತು. ಈ ಥರ ಬಂಗಾಳದಲ್ಲಿ ಈ ಅರೂಪ್ ಬಿಸ್ವಾಸ್ ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಿರುವಂಥ ವಿಚಾರ. ಅರೂಪ್ ಬಿಸ್ವಾಸ್ ಏನು ವಿಚಾರ ಮಾತಾಡಿದ್ದಾರೆ, ಯಾವ ರೀತಿ ಬಾಂಬನ್ನು ಹಾಕಿದ್ದಾರೆ? ಅರೂಪ್ ಬಿಸ್ವಾಸ್ ಹೇಳೋ ಪ್ರಕಾರ ಮಮತಾ ಬ್ಯಾನರ್ಜಿಗೆ ಅಭಿಷೇಕ್ ಬ್ಯಾನರ್ಜಿ ಇನ್ನಿಲ್ಲದಂತಹ ಟಾರ್ಚರ್ ಕೊಡ್ತಾನೇ ಇದ್ದರು. ಮಮತಾ ಬ್ಯಾನರ್ಜಿ ಒಬ್ಬಂಟಿಯಾಗಿದ್ದಾಗ ಆಕೆಯ ಮೇಲೆ ದೈಹಿಕ ಹಲ್ಲೆ ಕೂಡ ಮಾಡಿದ್ರಂತೆ ಅಭಿಷೇಕ್ ಬ್ಯಾನರ್ಜಿ. ಅಷ್ಟರ ಮಟ್ಟಿಗೆ ಆತ ದರ್ಪವನ್ನು ಮೆರೆದಿದ್ದ, ಮನೆಯ ಒಳಗೂ, ಪಕ್ಷದ ಒಳಗಷ್ಟೇ ಅಲ್ಲ. ಅರೂಪ್ ಬಿಸ್ವಾಸ್ ಹೇಳುವ ಪ್ರಕಾರ ಮಮತಾ ಬ್ಯಾನರ್ಜಿಯವರ ಖಾಸಗಿ ಬದುಕಿನ ಕೆಲವೊಂದಷ್ಟು ರಹಸ್ಯಗಳು ಅಭಿಷೇಕ್ ಬ್ಯಾನರ್ಜಿಗೆ ಗೊತ್ತಿತ್ತು. ಹೀಗಾಗಿ ಮಮತಾ ಬ್ಯಾನರ್ಜಿಯವರನ್ನು ಬೆದರಿಸೋಕೆ, ಬ್ಲಾಕ್ಮೇಲ್ ಮಾಡೋಕೆ ಅವುಗಳನ್ನೆಲ್ಲ ಅವರು ಸರಕಾಗಿ ಬಳಸ್ತಾ ಇದ್ದರು. ಯಾವಾಗ ತಮ್ಮ ಮಾತು ಕೇಳೋದಿಲ್ಲ ಅಂತ ಆಗುತ್ತೋ ಆಗ ಮಮತಾ ಬ್ಯಾನರ್ಜಿಯ ಮೇಲೆ ಹಲ್ಲೆ ಮಾಡ್ತಾ ಇದ್ದರು. ಆಘಾತಕಾರಿ ಸುದ್ದಿ ಅಲ್ವಾ? ಇಡೀ ಬಂಗಾಳವನ್ನೇ ಆಳಿದಂತಹ ಮಮತಾ ಬ್ಯಾನರ್ಜಿ ಒಂದು ಸಂದರ್ಭದಲ್ಲಂತೂ ಆಕೆ ಪ್ರಧಾನಿ ಅಭ್ಯರ್ಥಿ ಆಗುವಷ್ಟರ ಮಟ್ಟಿಗೆ ಬಲಿಷ್ಠ ನಾಯಕಿ ಅಂತ ಗುರುತಿಸಿಕೊಂಡಂತಹ ಮಮತಾ ಬ್ಯಾನರ್ಜಿ ಮನೆಯಲ್ಲಿ ತನ್ನ ಸೋದರಳಿಯನಿಂದ ಒದೆ ತಿಂತಾ ಇದ್ರ? ಇದನ್ನು ನಂಬೋಕ್ಕಾಗುತ್ತಾ? ಗೊತ್ತಿಲ್ಲ. ಆದರೆ ಅರೂಪ್ ಬಿಸ್ವಾಸ್ ಇಂಥ ವಿಚಾರಗಳನ್ನು ಪಕ್ಷದ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಅಲ್ಲೆಲ್ಲ ಚರ್ಚೆ ಆಗ್ತಾ ಇದೆ. ಇನ್ನೂ ಒಂದು ವಾದ ಇದೆ. ತಮ್ಮ ಬಂಡಾಯವನ್ನು ಸಮರ್ಥಿಸಿಕೊಳ್ಳೋಕೆ, ಮಮತಾ ಬ್ಯಾನರ್ಜಿಯವರ ನಾಯಕತ್ವದ ಮೇಲೆ ತಮಗಿನ್ನೂ ವಿಶ್ವಾಸ ಇದೆ ಅಂತ ತೋರಿಸಿಕೊಳ್ಳೋಕೆ ಈ ರೀತಿಯ ಸುಳ್ಳು ಹೇಳಿರಬಹುದು ಅನ್ನುವಂಥ ಒಂದು ವಾದವೂ ಅಲ್ಲಿ ಹರಿದಾಡ್ತಾ ಇದೆ. ಇದನ್ನು ಮುಂದುವರೆದು ಹೇಳ್ತೀನಿ. ಅಭಿಷೇಕ್ ಬ್ಯಾನರ್ಜಿಯವರ ಟಾರ್ಚರ್ ತಡೆಯೋಕ್ಕಾಗದೆ ಮಮತಾ ಬ್ಯಾನರ್ಜಿಯವರೇ ಒಂದಷ್ಟು ಶಾಸಕರನ್ನು ನೀವು ಬಂಡಾಯ ಹೇಳಿ ಅಂತ ಪ್ರಚೋದನೆ ಕೊಟ್ಟರು. ಆ ಮುಖಾಂತರ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿಯವರನ್ನು ಪಕ್ಷದಿಂದ ಹೊರ ಹೋಗುವಾಗ ಮಾಡಿದ್ರು. ತಾವೇ ಪಕ್ಷದಲ್ಲಿ ಮುಂಚಿನ ಥರ ನಾಯಕಿ ಆಗಿದ್ದಿದ್ರೆ ಇದನ್ನು ಮಾಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಇದು ಮಮತಾ ಬ್ಯಾನರ್ಜಿಯವರೇ ಸೃಷ್ಟಿಸಿದ ಬಂಡಾಯ. ನೋಡಿ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಇನ್ಸೈಡ್ ಸ್ಟೋರಿ. ಈಗ ಸದ್ಯಕ್ಕೆ ಅಭಿಷೇಕ್ ಬ್ಯಾನರ್ಜಿ 20 ಸಂಸದರನ್ನು ಅನರ್ಹಗೊಳಿಸಿ ಅಂತ ಲೋಕಸಭಾ ಸ್ಪೀಕರ್ಗೆ ಮನವಿ ಕೊಟ್ಟಿದ್ದಾರೆ. ಅದೇನಾದರೂ ಆದರೆ ಆ ಮುಖಾಂತರ ತಮ್ಮ ಪಕ್ಷದ ಬ್ಯಾಂಕ್ ಖಾತೆಗಳ ಮೇಲೆ ತಾವು ನಿಯಂತ್ರಣ ಹೊಂದಬಹುದು ಅನ್ನೋದು ಅವರ ಉದ್ದೇಶ. ಆದಷ್ಟು ಈ ಬಂಡಾಯಗಾರರನ್ನು ಮೂಲೆಗುಂಪು ಮಾಡಿದ್ರೆ ಆ ಫಂಡ್ ತಮ್ಮದಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅಭಿಷೇಕ್ ಬ್ಯಾನರ್ಜಿ ಒಳೊಳಗಡೆ ಒಂದಷ್ಟು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಈ ಟಾರ್ಚರು, ಒಳೊಳಗಿನ ಕಸರತ್ತು, ಒಳೇಟುಗಳು ಇದೆಲ್ಲವನ್ನೂ ನೋಡಿದಾಗ ನಾನು ಆರಂಭದಲ್ಲಿ ಆ TMC ಬಾವುಟಕ್ಕೆ ಏನಾಯಿತು ಅನ್ನುವಂಥ ದೃಶ್ಯ ನಿಜಕ್ಕೂ ಎಷ್ಟು ಸಾಂಕೇತಿಕ ಅನಿಸುತ್ತೆ ಅಲ್ವಾ?